ಹಾಯ್ ಗುಡ್ ಮಾರ್ನಿಂಗ್ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಭರತ್ ಹಾಗೆ ನಮ್ಮ ಮಾವ, ಚಾರ್ವಿ, ನನ್ನ ಸಿಸ್ಟರ್ ಎಲ್ಲರೂ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಹೊಸಳ್ಳಿ ಅಂತಂದು ಭದ್ರಾವತಿ ಹತ್ರ ಮುಡಿ ಕೊಡೋ ಶಾಸ್ತ್ರ ಇತ್ತು, ಅದಕ್ಕೆ ಹೋಗ್ತಾ ಇದ್ವಿ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ದೇವರಿಗೆಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡಿದ್ದಾರೆ. ಇವ್ರು ನಮ್ಮ ಮಾವ, ಅವ್ರ ಮೊಮ್ಮಗದೇ ಮುಡಿ ಕೊಡೋ ಶಾಸ್ತ್ರ ನಡೀತಿರೋದು. ಇವಳು ಸ್ಮಿತಾ, ಇವ್ರು ನಮ್ಮ ಅಕ್ಕ ಸುಪ್ರೀತಾ ಅಂತ, ಅವ್ರು ನರ್ಸಿಂಗ್ ಮಾಡ್ಕೊಂಡಿದ್ದಾರೆ. ಇವರೇ ನಮ್ಮ ಅತ್ತೆ ನೋಡಿ, ಇವ್ರು ನಮ್ಮ ಅಜ್ಜಿ. ನೀವೇ ನೋಡ್ತಿರ್ಬೋದು, ಇವಾಗ ಪೂಜೆ ಮಾಡ್ತಿದ್ದಾರೆ. ಹಾಗೆ ಎಲ್ಲ ಬಂದಿದ್ರು, ಇನ್ನೂ ನೆಂಟರು ಬರೋರು ಇದ್ರು. ನೈಟ್ ಎಲ್ಲ ಬರ್ತಾರೆ ಅನ್ಸುತ್ತೆ, ಮೇ ಬಿ ಎಲ್ಲರೂ. ನೋಡಿ ಇವ್ ನನ್ನ ತಮ್ಮ ಉದಯ್ ಅಂತ. ಎಲ್ಲ ಅಪರೂಪಕ್ಕೆ ಸಿಕ್ಕಿದಾರಲ್ವಾ, ಸೊ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಎಲ್ಲ ಹರಟೆ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ. ಇಲ್ಲೂ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ. ನಮ್ಮ ಅಮ್ಮ ಚಾರ್ವಿಗೋಸ್ಕರ ಮಾಲ್ಟ್ ಮಾಡ್ತಾಯಿದ್ರು. ನೋಡಿ ನೀವೇ ನೋಡಿ, ಇವರು ನಮ್ಮ ಅತ್ತೆ ಬೆಂಗಳೂರಿದ್ದಾರೆ. ನಮ್ಮ ಅತ್ತೆ, ನಮ್ಮ ಮಾವ, ಹಾಗೆ ಅವ್ರ ಮಕ್ಕಳು, ನಮ್ಮ ಅಜ್ಜಿ ಎಲ್ಲರೂ ಸಹ ನೋಡಿ. ಹಾಗೆ ಬರ್ತವರು ಸಹ ದೇವ್ರು ನೋಡ್ತಿದ್ದಾರೆ, ಪೂಜೆ ಎಲ್ಲ ಆಗಿದೆ ಅಂತ. ಇವ್ರ ಮಗಂಗೆ ಇರೋದು ಮುಡಿ ಶಾಸ್ತ್ರ, ಹಾಗೂ ಇವ್ರ ಮಗಂಗೆ ಅಣ್ಣ ಹಾಯ್ ಮಾಡ್ತಿದ್ದಾನೆ. ಇಬ್ಬರು ಮಕ್ಕಳಿಗೆ ಮುಡಿ ಕೊಡೋ ಶಾಸ್ತ್ರ ನಡೀತಿರೋದು. ನೀವೇ ನೋಡ್ತಿರ್ಬೋದು ಹೇಗೆ ಯಾವ ಥರ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದಾರೆ ಅಂತ. ಅಡುಗೆಗೆ ಭಟ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಭಟ್ರು ಇನ್ನು ಯಾರೂ ಇಲ್ಲ, ನಮ್ಮ ಚಿಕ್ಕಪ್ಪನೇ ಅವರೊಬ್ಬರೇ ಇರೋದು ಸಹ. ಅದಕ್ಕೆ ಎಲ್ಲರೂ ಸಹಾಯ ಮಾಡ್ತಿದ್ದಾರೆ. ನಮ್ಮ ಅತ್ತೆಯವರು, ಆಂಟಿಯವರೆಲ್ಲರೂ ನೋಡ್ರಿ. ನಮ್ಮ ಅಣ್ಣ, ನಮ್ಮ ಮಾವ ಎಲ್ಲ ಮಟನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕಟ್ ಮಾಡ್ತಿದ್ದಾರೆ, ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ನಮ್ಮ ಅಕ್ಕ ಮಾತಾಡ್ಕೊಂಬರೋಳು, ನಂದೊಂದು ವೀಡಿಯೋ ಮಾಡು ಅಂತ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ಲೆಲ್ಲ, ತೋರಿಸ್ಕೊಂಬರ್ತಿದ್ಲು. ಆ್ಯಕ್ಚುಲಿ ಇಲ್ಲಿ ಚಾನಲ್ಲೆಲ್ಲ ಇದೆ, ನೀರೆಲ್ಲ ಹರಿತಿರುತ್ತೆ. ಹಾಗೆ ಇದು ನಮ್ಮ ಮಾವ ಮನೆ. ಇಲ್ಲಿ ಹಸು ಕರು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲ ಅವರೆಲ್ಲ ಸಾಕ್ತಿದ್ದಾರೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ನಮ್ಮ ಚಾರ್ವಿ ಅಂತೂ ಊಟನೂ ಮಾಡ್ತಿರಲಿಲ್ಲ, ಹಾಗೆ ನೀರು ಸಹ ಕುಡಿತಿರ್ಲಿಲ್ಲ. ತುಂಬಾ ಹಠ ಮಾಡೋಳು. ನಮ್ಮ ಅತ್ತೆ ಅಂತೂ ಕಿರ್ಚಾಡ್ಕೊಂಡು ಅಡುಗೆ ಮಾಡ್ತಿದ್ರು. ಬರ್ರಿ ಬರ್ರಿ ಅಂತ ಎಲ್ಲರೂ ಕರೆಯೋರು ಹೆಲ್ಪ್ ಮಾಡೋಕ್ಕೆ. ನೋಡಿ ನಮ್ಮ ಅಕ್ಕ ಎಲ್ಲ ಹೆಲ್ಪ್ ಮಾಡ್ತಾಳೆ, ಕಟ್ ಮಾಡ್ತಿದ್ದಾರೆ. ಹಾಗೆ ಇವರೇ ನಮ್ಮ ಚಿಕ್ಕಪ್ಪ. ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನಮ್ಮ ಅಣ್ಣನೂ ಹೆಲ್ಪ್ ಮಾಡ್ತಿದ್ದಾನೆ, ಎಲ್ಲ ವಾಶ್ ಮಾಡಿ ಕಾಮಿಡಿ ಮಾಡಿಕೊಂಡು ಎಲ್ಲ ಮಾತಾಡಿಸ್ಕೊಂಡು ಹೆಲ್ಪ್ ಮಾಡ್ತಿದ್ದಾನೆ. ನೀವೇ ನೋಡ್ತಿರ್ಬೋದು. ಹಾಗೆ ನನ್ನ ತಂಗಿ ಇರ್ಬೋದು, ನಮ್ಮ ಅತ್ತೆ ಇರ್ಬೋದು, ನಮ್ಮ ಅಮ್ಮ ಇರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಯಾರಿದ್ರು ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು. ನಮ್ಮ ಅತ್ತೆನೂ ಅಷ್ಟೇ ಚಾನಲಲ್ಲಿ ಬಟ್ಟೆ ತೊಳೆಯೋಕ್ಕಂತ ಹೋಗಿದ್ರು. ಹಾಗೆ ನಾನು ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ ನಾನು ಸಹ ಪಾತ್ರೆ ಗೀತ್ರೆ ಎಲ್ಲ ಇದ್ವು, ಸೊ ವಾಶ್ ಮಾಡ್ತಾಯಿದ್ದೆ ನಾನು ಸಹ. ನೋಡಿ ನೀವೇ ನೋಡ್ತಿರ್ಬೋದು, ಇಂಥ ನೀರಿದ್ರೆ ಎಷ್ಟು ಬೇಕಾದರೂ ಕೆಲಸ ಮಾಡ್ಬೋದು, ಬೇಜಾರೇ ಅನಿಸಲ್ಲ. ಇವಾಗ ಮುಡಿ ಕೊಡೋ ಶಾಸ್ತ್ರ ನಡೀತಾ ಇದೆ. ಸೊ ನೋಡಿ ಯಾವ ಥರ ಹಾಡು ಹೇಳ್ತಿದ್ದಾರೆ, ಎಲ್ಲ ತಬಲೆಲ್ಲ ಬಾರಿಸ್ಕೊಂಡು ಅಂತ ನೀವೇ ನೋಡ್ಬೋದು. ಇವಾಗ ಕೇಳೋಕ್ಕಂತೂ ತುಂಬಾ ಅದ್ಭುತವಾಗಿರುತ್ತದೆ. ಚಾರ್ವಿ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ಲು. ಅದು ಹಾಡು ಬರೋಂಗೆ ಇವಳು ಡ್ಯಾನ್ಸ್ ಮಾಡ್ತಾಯಿದ್ಲು. ಹಾಗೆ ತುಂಬಾ ಚೆನ್ನಾಗಿತ್ತು ನೋಡಿ, ನೀವೇ ನೋಡ್ತಿರ್ಬೋದು. ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ, ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಮುಡಿ ಕೊಡೋ ಶಾಸ್ತ್ರನೂ ನಡೀತಿದ್ದೆ. ಹಾಗೆ ಎಲ್ಲ ಬರೋ ಗೆಸ್ಟ್ ಯಾರ್ಯಾರು ಬಂದರು ಎಲ್ಲ ಮಾಡ್ತಾ ಇದ್ದಾರೆ, ನೀವೇ ನೋಡ್ತಿರ್ಬೋದು. ಹಾಗೆ ನಾನು ಸ್ವಲ್ಪ ಜನ ಖಾಲಿ ಆದರು, ಅದಕ್ಕೆ ನಾನು ಹೋಗಿ ಮಾಡಿದೆ. ಬಟ್ ಸಿಕ್ಕಾಪಟ್ಟೆ ಜನ, ತುಂಬ ಜನ ಬಂದಿದ್ದರು. ನೋಡಿ ಇವಳು ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ಹೀಗೆ ನನ್ನ ಅಕ್ಕ, ಅವ್ರ ಮಗ ಅವನಂತೂ ಮನ್ವಿತ್ ಅಂತ, ಅವನಂತೂ ತುಂಬಾ ಹಠ ಮಾಡ್ತಿದ್ದ, ಊಟ ಸಹ ಮಾಡ್ತಿರಲಿಲ್ಲ. ಹಾಗೆ ಅವ್ರ ಅಮ್ಮಂಗೂ ಸಹ ಊಟ ಮಾಡೋಕ್ಕೂ ಬಿಡ್ತಿರಲಿಲ್ಲ, ತುಂಬಾ ಹಠ ಮಾಡೋನು. ಪೂಜೆ ಎಲ್ಲ ನಡೀತಾ ಇದೆ, ನೀವೇ ನೋಡ್ತಿರ್ಬೋದು. ತುಂಬ ಜನನೇ ಬಂದಿದ್ದರು. ನಿಮ್ಮ ಕಡೆನೂ ಇದೇ ರೀತಿ ಮಾಡ್ತಾರಾ ಮುಡಿ ಕೊಡೋ ಶಾಸ್ತ್ರ? ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ನೋಡಿ ತುಂಬ ಚೆನ್ನಾಗಿ ಮಾಡಿದ್ರು. ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಮನ್ವಿತಂತೂ ಸಿಕ್ಕಾಪಟ್ಟೆನೇ ಅಳ್ತಿದ್ದ. ಹಾಗೆ ಅವ್ರ ಅಮ್ಮಂಗಂತೂ ಊಟ ಮಾಡೋಕ್ಕೆ ಸಹ ಬಿಡ್ತಿರ್ಲಿಲ್ಲ ಅವನು. ಅವ್ರ ಅಮ್ಮಂತೂ ಅಳ್ಕೊಂಡಿರೋಳು. ಇವನು ಅಷ್ಟೇ, ಮುಡಿ ಕೊಡೋ ಟೈಮಲ್ಲಂತೂ ತುಂಬಾ ಅಳ್ತಿದ್ದ. ಚಿಕ್ಕ ಮಕ್ಕಳು ಹಾಗೆಲ್ವಾ, ತುಂಬ ಹಠ ಮಾಡ್ತಾರೆ. ನೀವೇ ನೋಡ್ತಿರ್ಬೋದು, ತುಂಬ ಚೆನ್ನಾಗಿತ್ತು.
ಇಬ್ಬರು ಮಕ್ಕಳಿಗೆ ಸಹ ಮುಡಿ ಕೊಡೋ ಶಾಸ್ತ್ರ ನಡೀತಿದ್ದು ತುಂಬ ಚೆನ್ನಾಗಿದೆ. ಇವ್ರು ನೋಡಿ ವಿಡಿಯೋ ಮಾಡು ಅಂತ ಎಲ್ಲ ವಿಡಿಯೋ ಮಾಡ್ಕೊಳ್ತಾ ಇದ್ರು. ನಂದು ಮುಖ ತೋರಿಸು ಅಂತ ತುಂಬ ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು ಇವರು ನಮ್ಮ ಅತ್ತೆ. ಇವಾಗೆಲ್ಲ ಮೊಯ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಹೋಗಿದ್ದೆ. ಮಾಡ್ತಾಯಿದ್ದೀನಿ ಮೊಯ್ ಮಾಡಿ. ನೋಡಿ ನೀವೇ ನೋಡ್ತಿರ್ಬೋದು, ನಾನು ಮೊಯ್ ಮಾಡೋಕ್ಕೆ ಹೋಗಿದ್ದೆ. ನಂದು ಎಲ್ಲ ಆಗಿ ಹಾಗೆ ಊಟಕ್ಕೆ ನನಗಂತೂ ನೈಟಂತೂ ತುಂಬ, ನಾವು ಬೆಳಿಗ್ಗೆ ಬಂದಿದ್ದು. ಸೊ ಹೋಗೋಷ್ಟರಲ್ಲಿ ನೈಟ್ 10-11 ಗಂಟೆನೇ ಆಗಿತ್ತು. ನೋಡಿ ನೈಟಂತೂ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ನೀವೇ ನೋಡ್ತಿರ್ಬೋದು, ಎಲ್ಲ ಆಚೆ ಕೂತ್ಕೊಂಡಿದ್ರು. ಊಟಕ್ಕೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಮುದ್ದೆ ಮಾಡಿದರು, ರೈಸ್ ಹಾಗೆ ಗೀ ರೈಸ್ ಮಾಡಿದರು, ಕುಷ್ಕನೂ ಮಾಡಿದರು, ಚಿಕನ್ನು ಮಟನ್ನು ಎಲ್ಲನೂ ಮಾಡಿದರು. ತುಂಬ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಇತ್ತು. ನೀವೇ ನೋಡಿ. ಇವ್ರ ನಂಬರ್ ಬೇಕಿದೆ ನನಗೆ ಕಮೆಂಟ್ ಮಾಡಿ. ನಮ್ಮ ಚಿಕ್ಕಪ್ಪ ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಅಡುಗೆ ನಾನ್ ವೆಜ್ಜು ವಿತ್ ವೆಜ್ ಎಲ್ಲ ಅಡುಗೆ ಮಾಡ್ತಾರೆ. ಇವರೇ ನೋಡಿ ನಮ್ಮ ಚಿಕ್ಕಪ್ಪ. ನಾವು ಹೋಗೋಷ್ಟರಲ್ಲಂತೂ ರಾತ್ರಿ ಒಂದು 11 ಗಂಟೆ ಆಗಿಬಿಟ್ಟಿತ್ತು ನೋಡಿ. ಸೊ ಊಟ ಮಾಡಿಕೊಂಡು ಹೋದ್ವಿ. ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್, ಗುಡ್ ನೈಟ್.